Hallelujah. Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. Saturdays I am teaching how to get answer for our prayers. ಶನಿವಾರ ದಿವಸ ನಾನು ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಬೇಕಂತ ಕಳಿಸ್ಕೊಡ್ತಾ ಇದ್ದೇನೆ. All of us pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. Every Christian prays. ಪ್ರತಿಯೊಬ್ಬ ಕ್ರೈಸ್ತನು ಪ್ರಾರ್ಥನೆ ಮಾಡ್ತಾನೆ. But some prayers are answered, some prayers are not answered. ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. But God wants to answer all our prayers. ಆದರೆ ದೇವರು ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. Amen. Say God wants to answer all my prayers. ದೇವರು ನನ್ನ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕೆಂದು ಬಯಸುತ್ತಾನೆ. There should not be one thing where you say God has not answered. ನಮ್ಮ ಜೀವಿತದಲ್ಲಿ ಒಂದು ವಿಷಯ ಇರಬಾರ್ದು, ಏನಂದ್ರೆ ಇದು ಪ್ರಾರ್ಥನೆಯನ್ನು ದೇವರು ನಮಗೆ ಉತ್ತರ ಕೊಟ್ಟಿಲ್ಲ ಅಂತ. If it is not so, we should find out from the Bible why. ಅದು ಹಾಗೆ ಆಗಿಲ್ಲ ಅಂತಂದ್ರೆ ನಾವು ಬೈಬಲಿಂದ ಕಂಡುಹಿಡಿಬೇಕು ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ And ಸಿಕ್ಕಿಲ್ಲ if we ಅಂತ. set our heart right, set our mouth right, answers will come. ನಮ್ಮ ಹೃದಯವನ್ನು ಮತ್ತು ನಮ್ಮ ನಾಲ್ಗೆ ನಮ್ಮ ಬಾಯಿಯನ್ನು ಸರಿಪಡಿಸಿಕೊಂಡಾಗ ಅಲ್ಲಿ ಉತ್ತರ ಬರ್ತದೆ. John 15:7. Gospel according to John 15 chapter verse 7. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. If you abide in me, my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. If you abide in me means when you are born again. ನೀವು ನನ್ನಲ್ಲಿ ನೆಲೆಗೊಂಡಿರುವಂಥದ್ದು ಅಂದರೆ ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ. And my words abide in you. When the word of God stays in our heart. ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರುವಂಥದ್ದು ಅಂದರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ We ನೆಲೆಗೊಂಡಿರುವಂಥದ್ದು. can ask whatever we want, it shall be done unto us. ನಾವು ಏನು ಬೇಕಾದರೂ ಬೇಡಿಕೊಂಡರೆ ಅದು ನಮಗೆ ದೊರೆಯುವುದು. Hallelujah. Hallelujah. In Matthew, Jesus said, ask, it shall be given unto you. ಮತ್ತಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರೇನೆಂದ್ರೆ ಕೇಳಿಕೊಳ್ಳ್ರಿ ಅವಾಗೆ ನಿಮಗೆ ದೊರಕುವುದು. Everyone that asketh receiveth. ಪ್ರತಿಯೊಬ್ಬೊಬ್ಬರು ಯಾರು ಬೇಡಿಕೊಳ್ತಾರೋ ಅವರು ಹೊಂದಿಕೊಳ್ತಾರೆ. Hallelujah. Hallelujah. Everyone that asketh That asketh. receiveth. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ದೊರಕುವುದು. God never said few people answer, I'll answer. No, everyone should pray, everyone should get the answer. ದೇವರು ಇಲ್ಲಿ ಹೇಳ್ತಾ ಇಲ್ಲ ಕೆಲವು ಜನಕ್ಕೆ ಮಾತ್ರ ನಾನು ಉತ್ತರ ಕೊಡ್ತೇನೆ ಅಂತ. ದೇವರು ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ಪ್ರತಿಯೊಬ್ಬೊಬ್ಬರಿಗೆ ನಾನು ಉತ್ತರ ಕೊಡ್ತೇನೆ. Sometimes we think, people come and tell me, you pray for me. I said, we pray. It's good to pray for each other. ಕೆಲವು ಜನ ಬಂದ್ಬಿಟ್ಟು ನನಗೆ ಹೇಳ್ತಾರೆ ನಮ್ಮ ಸಲುವಾಗಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ. ಅವ್ರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದೇನೋ ಒಳ್ಳೇದು. Afterwards they come and tell, because you prayed, God answered. ಆಮೇಲೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಏನಂತಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರಿ ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. Testimony, clapping, wonderful it is. ಅಲ್ಲಿ ಸಾಕ್ಷಿ ಹೇಳ್ತಾರೆ, ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿರ್ತದೆ. When they have a problem, again they come and say pray. ಮತ್ತೆ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಮತ್ತೆ ನಮ್ಮ ಹತ್ರ ಬಂದು ಹೇಳ್ತಾರೆ ಪ್ರಾರ್ಥನೆ ಮಾಡ್ರಿ ಅಂತ. That is not right. ಅದು ಸರಿಯಲ್ಲ. God wants everyone, they should pray, they should receive the answer. ದೇವರು ಬಯಸೋದೇನಂದ್ರೆ ಪ್ರತಿಯೊಬ್ಬರು ನೀವು ಪ್ರಾರ್ಥನೆ ಮಾಡಬೇಕು, ನೀವು ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಬೇಕು. If one man of God has to pray for so many people, for how many people he can pray? ಯೋಚನೆ ಮಾಡ್ರಿ, ದೇವ ಸೇವಕರೊಬ್ರು ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಎಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡಕ್ ಸಾಧ್ಯ? It is not practical, it is not possible also. ಅದು ಸಾಧ್ಯ ಇಲ್ಲ ಅಲ್ಲ. Even if I say yes I will pray means I don't think it will be a really truth. ಇಲ್ಲ ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದಾಗ ನಿಜವಾಗಿಯೂ ಅದು ಸತ್ಯ ಇರಲಿಕ್ಕಿಲ್ಲ. ಅದನ್ನ ನೆನಪಿಟ್ಕೊಳ್ಬೇಕು. Hallelujah. Hallelujah. So everyone should learn how to pray. ಅದಕ್ಕೆ ಪ್ರತಿಯೊಬ್ಬೊಬ್ಬರು ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ಕಲ್ತ್ಕೊಳ್ಬೇಕು. So there are three things I told you, it should be in your mind before you start the prayer. ಅದಕ್ಕೆ ನಾನು ನಿಮಗೆ 3 ವಿಷಯಗಳ ಬಗ್ಗೆ ಹೇಳಿದ್ದೆ, ಯಾವುದು ನೀವು ನೆನಪಿಟ್ಕೊಳ್ಬೇಕು. First you must be convinced God wants to answer your prayer. ಮೊಟ್ಟ ಮೊದಲೇದಾಗಿ ನಿಮಗೆ ಖಚಿತತೆ ಇರಬೇಕೇನೆಂದರೆ
ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. You should be convinced first before prayer only. God wants to answer my prayer. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನಮಗೆ ನಮ್ಮಲ್ಲಿ ಖಚಿತತೆ ಇರಬೇಕಂದ್ರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. We must decide what we want from God based on the promises of God. ಎರಡನೇದಾಗಿ ಏನಂತಂದ್ರೆ ನಾವು ದೇವರಿಂದ ಏನು ಕೇಳ್ಕೊಳ್ತಾ ಇದ್ದೀವೋ ಅದು ದೇವರ ವಾಕ್ಯದ ಅನುಗುಣವಾಗಿ ಇರಬೇಕು. Prayer is not going and talking, no. Whatever we want to tell, we tell and come. No. Prayer, we should ask God based on the promises of God. ಪ್ರಾರ್ಥನೆ ಅಂದರೆ ಸುಮ್ಮನೆ ದೇವ್ರ ಮುಂದೆ ಏನು ಮನಸ್ಸು ಬಂದಾಗ ಸುಮ್ಮನೆ ಹಿಂಗೆ ಮಾತಾಡೋದಲ್ಲ. ಆದರೆ ನಮ್ಮ ಪ್ರಾರ್ಥನೆ ದೇವರ ವಾಕ್ಯದ ಅನುಗುಣವಾಗಿ ಇರಬೇಕು. Now the third one I am teaching again and again with lot of examples. ಈಗ ಮೂರನೇ ವಿಷಯ ನಾನು ಎಷ್ಟೊಂದು ಉದಾಹರಣೆಗಳಿಂದ ಕಲಿಸ್ತಾ ಇದ್ದೀನಿ. Very important. ಬಹಳ ಮುಖ್ಯ. I preached Sunday morning also. ನಾನು ರವಿವಾರ ಬೆಳಗ್ಗೆನೂ ಸಾಯಂಕಾಲ ಕೂಡ ಕಲಿಸಿದೆ. From different perspective I am teaching the same point. ಬೇರೆ ಬೇರೆ ರೀತಿಯಿಂದ ಅದೇ ವಿಷಯ ಮೂರನೇ ವಿಷಯ ನಾನು ಕಲಿಸ್ತಾ ಇದ್ದೀನಿ. All that you want from God, believe you have received them. ಈ ಮೂರನೇ ವಿಷಯ ಏನಂತಂದ್ರೆ ಏನೆಲ್ಲ ನಿಮಗೆ ದೇವರಿಂದ ಬೇಕಾಗಿದೆಯಲ್ಲ ಅದನ್ನು ನೀವು ಕೇಳ್ಕೊಳ್ಬೇಕು, ನಂಬಬೇಕು, ನೀವು ಹೊಂದ್ಕೊಳ್ತೀರಾ. Say in English. All that I want from God, I believe I have received it. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ನನಗೆ ದೇವರಿಂದ ಏನೆಲ್ಲ ಬೇಕಾಗಿದೆಯೋ ಅದನ್ನು ನಾನು ಹೊಂದಿಕೊಂಡಿದ್ದೇನೆಂದು ನಂಬುತ್ತೇನೆ, ಆಗ ನಾನು ಹೊಂದಿಕೊಳ್ಳುವೆನು. ಅದು ಪ್ರಾಮಿಸ್. Okay, that will when we read the promise. See, whatever we want from God, before you start the prayer, you should believe, yes, I have received it. ಈಗ ನಿಮಗೆ ದೇವರಿಂದ ಏನೆಲ್ಲ ಹೊಂದಿಕೊಳ್ಬೇಕಾಗಿದೆಯಲ್ಲ ಅದು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನೀವು ಅದನ್ನು ಹೊಂದಿಕೊಂಡಿದ್ದೀರಿ ಅಂತ ನಂಬಬೇಕು. That is what is written in Mark 11:24. ಅದೇ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟದ್ದು. Mark 11:24. ಮಾರ್ಕ 11:24. Therefore I say unto you, what things soever you desire, when you pray, believe that you have received them, then you shall have them. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದು ಎಂದು ನಿಮಗೆ ಹೇಳುತ್ತೇನೆ. The word desire is not there. ಪ್ರಾರ್ಥನೆ In that version? ಪವಿತ್ರ ಗ್ರಂಥದಲ್ಲಿ ಇದು ವಾಕ್ಯ ಯಾರಾದರೂ ಓದ್ತೀರಾ? ಮಾರ್ಕ 11:24. ಕನ್ನಡದಲ್ಲಿ ಏನೇನು ನೀವು ಆಸೆ ಪಡ್ತೀರಿ ಅಂತ ಇದೆ. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅದು ನಿಮಗೆ ಸಿಕ್ಕುವುದೆಂದು ನಂಬಿರಿ ಮತ್ತು ಅವುಗಳನ್ನು ಹೊಂದಿರಿ. The desire is very important. ನೋಡ್ರಿ, ಆಶೆ ಅದು ಬಹಳ ಮುಖ್ಯವಾದಂಥದ್ದು. Hallelujah. Hallelujah. Whatever you desire, when you pray and believe you have received them, then you will have them. ನೀವು ಏನೆಲ್ಲ ಆಸೆ ಪಡ್ತೀರೋ ಅದರ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ಅದು ಆಗಲೇ ಹೊಂದಿಕೊಂಡಿದ್ದೀರಿ ಅಂತ ಯಾವಾಗ ನಂಬ್ತೀರಲ್ಲ ಆವಾಗ ಅದನ್ನ ನೀವು ಹೊಂದಿಕೊಳ್ತೀರಿ. This needs lot of explanation. ಅದಕ್ಕೆ ಇದ್ರ ಬಗ್ಗೆ ಬಹಳ ವಿವರಣೆ ಬೇಕು. First it looks something foolish. ನೋಡ್ರಿ, ಮೊದಲನೇದಾಗಿ ಈ ವಾಕ್ಯ ಓದಿದಾಗ ಏನೋ ಅದೇ ಹೆಂಗ ಸಾಧ್ಯ, ಮೂರ್ಖತನ. First of all, we don't have. ಮೊದಲನೇದಾಗಿ ನಮ್ಮ ಹತ್ರ ಇಲ್ಲ. And we have to believe we already got it, then we will have it. ಆದ್ರೆ ವಾಕ್ಯ ಹೇಳ್ತಿದೆ ನಾವು ಅದು ಆಗ್ಲೇ ಹೊಂದಿಕೊಂಡಿದ್ದೀವಿ ಅಂತ ನಂಬಬೇಕು, ಅವಾಗ ನೀವು ಅದನ್ನು ಹೊಂದಿಕೊಳ್ತೀರಿ ಅಂತ ಹೇಳ್ತದೆ. So I told you, if you have to understand verse 24, you should read Ephesians 1:3. ಅದಕ್ಕೆ
ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ ಅರ್ಥ ಮಾಡಿಕೊಳ್ಬೇಕಂದ್ರೆ ಎಫೆಸಿಯ 1ನೇ ಅಧ್ಯಾಯ 3ನೇ ವಚನ ಅರ್ಥ ಮಾಡಿಕೊಳ್ಬೇಕು. blessed us with all the spiritual blessings in the heavenly places in Christ Jesus. ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಕ್ರಿಸ್ತೇಸುವಿನ ಮೂಲಕ ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಆಗಲೇ ಆಶೀರ್ವಾದ ಮಾಡಿದ್ದಾನೆ. My Father has already blessed me with all the spiritual blessings in Christ Jesus in the heavenly places. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವಾದ ಮಾಡಿದ್ದಾನೆ. Now, how to know what is that blessing? ಈಗ ಆ ಆಶೀರ್ವಾದ ಯಾವುದಂತ ಗೊತ್ತಿಡಿಯೋದು? So we don't pray now, God bless me, God, no, bless him, bless him. No, we thank God. Thank you for blessing her. ಅದಕ್ಕೆ ಈ ವಾಕ್ಯದಿಂದ ನಾವೀಗ ಪ್ರಾರ್ಥನೆ ಮಾಡಲ್ಲ, ದೇವರೇ ಆಶೀರ್ವಾದ ಮಾಡು, ಅವರಿಗೆ ಆಶೀರ್ವಾದ ಮಾಡಂತ ಪ್ರಾರ್ಥನೆ ಮಾಡಲ್ಲ. ಆಗಲೇ ನೀನು ಆಶೀರ್ವಾದ ಮಾಡಿದಿ, ನಿನಗೆ ಸ್ತೋತ್ರ ಅಂತ ಹೇಳ್ತೀವಿ. All your blessings are there in Christ Jesus. ಯಾಕಂದ್ರೆ ನಿಮ್ಮೆಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನಲ್ಲಿ ಇವೆ. Why it is in Christ Jesus? ಯಾಕೆ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನಲ್ಲಿ ಇವೆ? When God blessed you and me, ಯಾವಾಗ ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸಿದರು? not today, ಇವತ್ತಲ್ಲ, not yesterday. ನಿನ್ನೆ ಅಲ್ಲ. Before he created the world, he thought about you. ಲೋಕವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು. Whatever you want, he thought. ನಿಮಗೆ ಏನೆಲ್ಲ ಬೇಕಾಗಿದೆಯಲ್ಲ ಅದರ ವಿಷಯದಲ್ಲಿ ದೇವರು ಮುಂಚೆನೆ ಯೋಚನೆ And he ಮಾಡಿದ್ರು. made a plan for your life. ಆಮೇಲೆ ದೇವರು ನಿಮ್ಮ ಒಂದು ಜೀವಿತಕ್ಕಾಗಿ ಒಂದು ಯೋಜನೆ ಹಾಕಿದ್ರು. And he blessed you before he created the whole world. ಆಮೇಲೆ ಈ ಲೋಕವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. So before he created the world, only Christ was there. ಈಗ ಲೋಕವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಕ್ರಿಸ್ತನಿದ್ದನು. So all our blessings are deposited in Christ Jesus. ಅದಕ್ಕೆ ನಮ್ಮ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನಲ್ಲಿ ಹಾಕಲ್ಪಟ್ಟಿವೆ. Hallelujah. Hallelujah. Now, what is in Christ Jesus? ಈಗ ಯೇಸು ಕ್ರಿಸ್ತನಲ್ಲಿ ಏನಿದೆ? If it is in bank, money is deposited, you should know how much is deposited, where it is. ಈಗ ನೋಡ್ರಿ, ಬ್ಯಾಂಕ್ನಲ್ಲಿ ಹಣ ಇದೆ ಅಂತಂದ್ರೆ, ಹಣ ನಾವು ಹಾಕಿದ್ದೀವಿ ಅಂತ ಇದ್ರೆ ನಮಗೆ ಗೊತ್ತಿರಬೇಕು ಎಷ್ಟು ಹಣ ನಮ್ಮ ಖಾತೆಯಲ್ಲಿ ಇದೆ ಅಂತ. Now 2 Peter 1:3-4. 2ನೇ ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. According as his divine power has given unto us all things pertain unto life and godliness, through the knowledge of him that has called us to glory and virtue, whereby are given unto us exceeding great and precious promises, that by these you might be partakers of divine nature, having escaped the corruption that is in the world through lust. ಮೊದಲೇ ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ತನ್ನ ಮಹಿಮೆಗಾಗಿಯೂ ಗುಣಾತಿಶಯಕ್ಕಾಗಿಯೂ ನಮ್ಮನ್ನು ಕರೆದಾತನ ವಿಷಯವಾದ ಪರಿಜ್ಞಾನದ ಮೂಲಕವಾಗಿ ಆತನ ದೈವ ಶಕ್ತಿಯು ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವುಗಳನ್ನು ನಮಗೆ ದಯಪಾಲಿಸಿತು. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದು ಆತನು ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳ ನಮಗೆ ದಯಪಾಲಿಸಿದ್ದಾನೆ. Okay, now I'll make it very simple. ಈ ವಾಕ್ಯ ನಿಮಗೆ All that needed for our life and godliness, God has given unto us. ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂತಂದ್ರೆ, ನಮ್ಮ ಗುಣ ನಮಗೆ ನಮ್ಮ ಜೀವಕ್ಕೂ ಭಕ್ತಿಗೂ ಏನೆಲ್ಲ ಬೇಕಾಗಿದೆಯೋ ಅದನ್ನು ದೇವರು ಆಗಲೇ ಕೊಟ್ಟಿದ್ದಾನೆ. By his power he has given us. ಆತನ ಶಕ್ತಿಯಿಂದ ಪ್ರಭಾವದಿಂದ ನಮ್ಗೆ ಆಗಲೇ ಕೊಟ್ಟಿದ್ದಾನೆ. All that is needed for my natural life and spiritual life, God has given me. ನನ್ನ ಜೀವಕ್ಕೂ ಆತ್ಮೀಕ ಜೀವಿತಕ್ಕೂ ಏನೆಲ್ಲ ಬೇಕಾಗಿದೆಯೋ ದೇವರು ಆಗಲೇ ಕೊಟ್ಟಿದ್ದಾನೆ.
No, for natural life, what we need? ನಮ್ಮ ಈ ಭೌತಿಕ ಲೋಕಕ್ಕಾಗಿ ಏನು ಬೇಕಾಗ್ತದೆ ಹೇಳ್ರಿ ಜೀವಿತಕ್ಕಾಗಿ? ಭೌತಿಕ ನಾವು ದಿನನಿತ್ಯದ ಜೀವಿತಕ್ಕಾಗಿ ಏನು ಬೇಕು ನಮಗೆ? Money we need, okay. Food we need, house we need, vehicle, ಊಟ, ಬಟ್ಟೆ, ಮನೆ, ಹಣ, ಗಾಡಿ. These are all needed, correct? ಇದೆಲ್ಲ ನಮ್ಮ Job is needed. ಆಮೇಲೆ ನೌಕರಿ ಬೇಕು ನಮಗ. We need a life partner for marriage. ಮದುವೆ ಆಗಬೇಕು, ನಮ್ಮ ಬಾಲ್ ಸಂಗಾತಿ ಬೇಕು. Children are needed. ಆಮೇಲೆ ಮಕ್ಕಳು ಬೇಕು. These are all needed. ಇದೆಲ್ಲ ನಮ್ಮ ಭೌತಿಕ ಜೀವಿತಕ್ಕಾಗಿ ಬೇಕು. What is needed? ಈಗ ಆತ್ಮಿಕ ಜೀವಿತಕ್ಕಾಗಿ ಏನು ಬೇಕು? We need the revelation of God's word. ದೇವರ ವಾಕ್ಯದ ಪ್ರಕಟಣೆ ಬೇಕು. We need anointing. ನಮಗೆ ಅಭಿಷೇಕ ಬೇಕು. We need ministry, gifts and all those things. ನಮಗೆ ಸೇವೆಯ ವರದಾನಗಳು ಬೇಕು. All these things He has given us. ಈ ಎಲ್ಲ ವಿಷಯಗಳು ಆಗಲೇ ದೇವರು ನಮಗೆ ಕೊಟ್ಟಿದ್ದಾನೆ. Say all these things He has already given. ಎಲ್ಲ ವಿಷಯಗಳು ದೇವರು ಆಗಲೇ ಕೊಟ್ಟಿದ್ದಾನೆ. ಕೊಡು ದೇವರೇ ಕೇಳೋದು, is it intelligent or it is unwise decision? ಈಗ ನೋಡ್ರಿ, ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡುವಂಥದ್ದು ಇದು ಒಳ್ಳೆ ನಿರ್ಧಾರನ ಏನು ಕೆಟ್ಟ ನಿರ್ಧಾರ ಅಥವಾ ಮೂರ್ಖತನದ ನಿರ್ಧಾರ? ಮೂರ್ಖತನ. ಅಭಿಷೇಕ ಕೊಡು. Come down Lord, come on me Lord, come now. Is it I have given everything? ನನ್ನ ಮೇಲೆ ಬಾ ದೇವ್ರೆ, ಈಗ ಕೊಡು ದೇವ್ರೆ ಅಂತ ಎಲ್ಲ ಈ ಥರ ಪ್ರಾರ್ಥನೆ ಆದರೆ ದೇವ್ರು ಹೇಳ್ತಾನೆ, ನಾನು ಆಗಲೇ ಕೊಟ್ಬಿಟ್ಟಿದ್ದೀನಿ. How He has given? ಆತನಿಗೆ ಹೇಗೆ ಕೊಟ್ಟಿದ್ದಾನೆ ಎಲ್ಲ? Wonderful. He has given by exceeding great and precious promises. ಅದೇ ಇಲ್ಲಿ 2 ಪೇತ್ರ 1ನೇ ಅಧ್ಯಾಯದಲ್ಲಿ ಹೇಳ್ತದೇನೆಂದರೆ, ತನ್ನ ಅಮೂಲ್ಯವಾದ ವಾಗ್ದಾನಗಳ ಮೂಲಕ ಆತನು ಕೊಟ್ಟಿದ್ದಾನೆ. ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ಇಲ್ಲಿ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳಿಂದ ನಮಗೆ ದಯಪಾಲಿಸಿದ್ದಾನೆ ಅಂತ ಹೇಳ್ತಾರೆ. Hallelujah. Say Hallelujah. Exceeding great and precious promise. ಅಮೂಲ್ಯವಾದ ಉತ್ಕೃಷ್ಟವಾಗಿರುವ ವಾಗ್ದಾನಗಳು. So promises are there. Now listen, what I am saying is very important. ಈ ಕಡೆ ಕೇಳ್ರಿ, ನಾನು ಹೇಳೋದು ಭಾಳ ಮುಖ್ಯ. Till now I did only revision. ಇಲ್ಲಿವರೆಗೂ ನಾನು ಹಿಂದೆ ಹೇಳಿದ್ದೆಲ್ಲ ರಿವಿಷನ್ ಮಾಡಿದ್ದೆ. God has given all the blessings. ದೇವರು ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ. It is there in the spirit. ಎಲ್ಲ ಆಶೀರ್ವಾದಗಳು ನನ್ನ ಆತ್ಮದಲ್ಲಿ ಇದೆ. How to know it is in the spirit? ಅದು ನನ್ನ ಆತ್ಮದಲ್ಲಿ ಇದೆ ಅಂತ ಹೆಂಗ್ ಕಂಡುಹಿಡಿಯೋದು? ಅದು ಬೈಬಲ್ ನಲ್ಲಿ ಬರೆದಿದೆ. Hallelujah. Hallelujah. This is like one bank statement. ಈಗ ನೋಡ್ರಿ, ಬ್ಯಾಂಕ್ ನಲ್ಲಿ ಎಷ್ಟು ಹಣ ಇದೆ ಅಂತ ಒಂದು ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಬೈಬಲ್ ನಮ್ದು ಒಂದು ಪಾಸ್ಬುಕ್ ಇದ್ದಂಗೆ ಇದೆ. It is there. ಅದು ಇದೆ ಇಲ್ಲಿ. No, I won't believe I have money means they will show you. See the passbook. ಇಲ್ಲ ನನ್ನ ಖಾತೆನಲ್ಲಿ ಇಷ್ಟು ಪೈಸಾ ಇದೆ ಅಂತ ನಾನು ನಂಬಂಗಿಲ್ಲ ಅಂತಂದ್ರೆ ನೋಡಿ ಪಾಸ್ಬುಕ್ ನಲ್ಲಿ ಬರ್ದದಲ್ಲ ಅಂತ ತೋರಿಸ್ತಾರೆ. I will not believe what is written in the passbook means they will tell you take your account and go to some other bank. ಇಲ್ಲ ನನ್ನ ಪಾಸ್ಬುಕ್ ನಾಗ ಏನು ಬರ್ದದ ಅದು ನಾನು ನಂಬಂಗಿಲ್ಲ ಅಂತಂದ್ರೆ ಅವ್ರೇನು ಅಂದ್ಬಿಡ್ತಾರೆ, ಆಯ್ತು ಮತ್ತೆ ನಿಮ್ಮ ಅಕೌಂಟ್ ಎಲ್ಲ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. This is a evidence. ಇದೇ ಒಂದು ನಮಗೆ ಭರವಸೆ ನಮ್ದು ಒಂದು ಗುರುತಾಗಿದೆ. So Bible says faith is a substance of the things hoped for, evidence of the things not seen. Hebrew 11:1. ಇಬ್ರಿಯ 11ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು ಆಗಿದೆ. Faith is the evidence of the things not seen. ಈಗ ಕಣ್ಣಿಗೆ ಕಾಣದಂತ ವಿಷಯಗಳ ಕುರಿತಾಗಿ ಇರುವಂತ ಒಂದು ಗುರುತಾಗಿದೆ. Hallelujah. Hallelujah. Now look here, don't read Bible. ಈಗ ಬೈಬಲ್ ಓದ್ಬೇಡ್ರಿ, ಈ ಕಡೆ ನೋಡ್ರಿ. All your blessings, ಎಲ್ಲ ನಿಮ್ಮ ಆಶೀರ್ವಾದಗಳು you can't see it. ಅವು ಕಣ್ಣಿಂದ ನೋಡಕ್ಕಾಗಲ್ಲ. It is in unseen realm. ಅವೆಲ್ಲ ಕಣ್ಣಿಗೆ ಕಾಣದಂತ ಒಂದು ಸ್ಥಳದಲ್ಲಿ It is in the spirit. ಅದು ಆತ್ಮದಲ್ಲಿದ್ದಾವೆ. What is a guarantee? ಈಗ ಅದೆಲ್ಲ ಆತ್ಮದಲ್ಲಿ ಇದೆ ಅಂತ ಅನ್ನೋದಕ್ಕೆ ಏನ್ ಖಾತ್ರಿ? Faith is a guarantee.
ನಮ್ಮ ನಂಬಿಕೆನೇ ಅದರ ಖಾತ್ರಿಯಾಗಿದೆ. Faith is the evidence. ನಮ್ಮ ನಂಬಿಕೆನೇ ಅದರ ಒಂದು ರುಜು ಆಗಿದೆ ಅಥವಾ You take your passbook, you go and give it in the bank, they give the printout. ಈಗ ನೋಡ್ರಿ ನಿಮ್ಮ ಪಾಸ್ಬುಕ್ ತಗೊಂಡು ಬ್ಯಾಂಕ್ನಲ್ಲಿ ಹೇಳಿದ್ರೆ ಅದರಲ್ಲಿ ಬರೆದು ಬಿಡ್ತಾರೆ ಇಷ್ಟಿಷ್ಟೆಲ್ಲ ಇದೆ ಅಂತ. Hallelujah. Yes or no? ಹೌದಾ ಇಲ್ಲ? Now how you will know what is in your spirit? ಈಗ ನಿಮ್ಮ ಆತ್ಮದಲ್ಲಿ ಏನೆಲ್ಲ ಇದೆ ಅಂತ ಹೆಂಗ ಗೊತ್ತಿಡಿಯೋದು? Faith is the evidence. ಇದು ನಮ್ಮ ನಂಬಿಕೆನೇ ಅದರದ್ದು ಒಂದು ಖಾತ್ರಿ ಅಥವಾ ಒಂದು ಗುರುತಾಗಿದೆ. Now bank we can go give the passbook, they will make entry and give. ಬ್ಯಾಂಕಿಗೆ ಹೋಗ್ಬಿಟ್ಟು ನಾನು ಪಾಸ್ಬುಕ್ ನಲ್ಲಿ ಇಷ್ಟಿದೆ ಹಾಕಂತಂದ್ರೆ ಅವ್ರು ಅದರಲ್ಲಿ ಬರೀತಾರೆ ಪಾಸ್ಬುಕ್ ನಲ್ಲಿ. What about faith? ಈಗ ನಂಬಿಕೆ ಅಂದ್ರೆ ಏನು? Faith comes by hearing the word of God. ಈಗ ಆ ನಂಬಿಕೆ ನಮ್ಮಲ್ಲಿ ಎಲ್ಲ ಇದೆ ಅನ್ನುವಂಥ ನಂಬಿಕೆ ಹೇಗೆ ಬರ್ತದೆ? ನಂಬಿಕೆಯು ದೇವರ ವಾಕ್ಯ ಕೇಳೋದ್ರಿಂದ ಮತ್ತೆ ಕೇಳೋದ್ರಿಂದ ಬರ್ತದೆ. Faith comes by hearing the word of God. ನಂಬಿಕೆಯು ದೇವರ ವಾಕ್ಯ ಕೇಳೋದ್ರಿಂದಲೂ ಮತ್ತೆ ಕೇಳೋದ್ರಿಂದಲೂ ಬರುತ್ತದೆ. What comes inside, evidence comes. ನಂಬಿಕೆ ಬರ್ತದೆ ಅಂದ್ರೆ ಅರ್ಥ ನಿಮ್ಮಲ್ಲಿ ಇರುವಂತ ಆ ನಿಶಾನೆ ಗುರುತು ಭರವಸೆ ಅದು ಬರ್ತದೆ ಚಿಹ್ನೆ. Yes, I have it. ಈಗ ಅವಾಗ ನಿಮ್ಮಲ್ಲಿ ಒಂದು ಭರವಸೆ ಬರ್ತದೆ ಏನಂದ್ರೆ ಹಾ ನನ್ನ ಒಳಗಡೆ ಇದೆ ಅಂತ. Once the assurance comes, desire comes. Yes, it is mine. I am going to have it. ಯಾವಾಗ ಆ ಭರವಸೆ ನಿಮ್ಮಲ್ಲಿ ಬರ್ತದೋ ಅವಾಗ ನಿಮ್ಮಲ್ಲಿ ಆ ಆಸೆ ಬರ್ತದೆ. ಓ ನನ್ನಲ್ಲಿ ಇದೆ, ಅದನ್ನ ನಾನು ಏನ್ ಮಾಡ್ತೀನಿ ಹೊಂದ್ಕೊಳ್ತೀನಿ. You go to a shop, you see 10 dresses, every 10 dress you will not say I want to have. ಈಗ ನೋಡ್ರಿ ಒಂದು ದುಕಾನಿಗೆ ಹೋಗ್ತೀರಿ, ನೀವು ಒಂದು 10 ಬಟ್ಟೆ ನೋಡ್ತೀರಿ, ಆದ್ರೆ ಎಲ್ಲ 10 ಬಟ್ಟೆ ಬೇಕಂತ ಆಸೆ ಬರಲ್ಲ. You select one, this is mine, now I am going to have. ನೀವೇನ್ ಮಾಡ್ತೀರಿ, 10ರಲ್ಲಿ ಒಂದು ತಗೊಂಡು ಇದೇ ನನಗೆ ಬೇಕು, ಇದೇ ನಾನು ತಗೋತೀನಿ ಅಂತ ಆಯ್ಕೆ ಮಾಡ್ತೀರಲ್ಲ, ಅವಾಗ ಅದನ್ನ ಆಸೆ ಪಟ್ಟು ತಗೊಳ್ತೀರಿ. When the faith comes, faith brings desire. ಹಾಗೇನೆ ಯಾವಾಗ ನಂಬಿಕೆ ಬರ್ತದಲ್ಲ, ಆ ನಂಬಿಕೆ ನಿಮ್ಮಲ್ಲಿ ಆಸೆ ತಗೊಂಡು ಬರ್ತದೆ. Philippians 2:13. ಫಿಲಿಪಿಯ 2ನೇ ಅಧ್ಯಾಯ 13ನೇ ವಚನ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ಅಧ್ಯಾಯ 13ನೇ ವಚನ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ For it is God 2ನೇ ಅಧ್ಯಾಯ 13ನೇ who works in you both to will and to do of his good pleasure. ಯಾಕಂದ್ರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. Hallelujah. That word ಉದ್ದೇಶ in Kannada, in NLT it says he gives you the desire. ಇಲ್ಲಿ ಕನ್ನಡದಲ್ಲಿ ಉದ್ದೇಶ ಅಂತಿದೆ, ಆದ್ರೆ NLT ಇಂಗ್ಲಿಷ್ ಬೈಬಲ್ ನಲ್ಲಿ ದೇವರು ತನ್ನ ಆಸೆಯನ್ನು ನಿಮಗೆ ಕೊಡ್ತಾನೆ. How he gives you desire? ನಿಮ್ಮ ಆಸೆ, ನಿಮ್ಮಲ್ಲಿ ಆಸೆ ಹೇಗೆ ಕೊಡ್ತಾನೆ ದೇವರು? When the evidence comes, desire comes. ಆ ಒಂದು ಖಚಿತತೆ ಬರ್ತದೋ ಆವಾಗ ಆಸೆ ಬರ್ತದೆ. How the evidence comes? ಆ ಖಚಿತತೆ ಹೇಗೆ ಬರ್ತದೆ? By faith. ಅದು ನಂಬಿಕೆಯಿಂದ ಬರ್ತದೆ. Hallelujah. Hallelujah. Now faith brings desire. ಈಗ ನಂಬಿಕೆ ನಮ್ಮಲ್ಲಿ ಆಸೆ ತಗೊಂಡು ಬರ್ತದೆ. What brings us faith? ಮತ್ತೆ ನಂಬಿಕೆ ಯಾವುದರಿಂದ ಬರ್ತದೆ? By hearing the word of God. ದೇವರ ವಾಕ್ಯ ಕೇಳೋದ್ರಿಂದ ನಂಬಿಕೆ ಬರ್ತದಲ್ಲ. Hallelujah. Hallelujah. So we hear the word of God. ಅಂದ್ರೆ ನಾವು ದೇವರ ವಾಕ್ಯ ಕೇಳಿಸ್ಕೊಳ್ತೀವಿ. Faith comes. ಆ ದೇವರ ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ನಂಬಿಕೆ ಬರ್ತದೆ. Evidence comes. ಆ ನಂಬಿಕೆನೇ ನಮ್ಮ ಒಂದು ಭರವಸೆ ಆಗಿರ್ತದೆ. Oh, it's mine. ಅವಾಗ ನಮಗೆ ಗೊತ್ತಾಗ್ತಿದೆ, ಓ ಇದು ನಂದು. Then you desire. ಅವಾಗ ನೀವು ಅದನ್ನು ಆಸೆ ಪಡ್ತೀರಾ. Then what you desire, you go and pray. ಆಮೇಲೆ ಯಾವುದನ್ನು ನೀವು ಆಸೆ ಪಡ್ತೀರೋ ಆ ಆಸೆಗೋಸ್ಕರ ನೀವು ಹೋಗಿ ದೇವರ ಹತ್ರ ಪ್ರಾರ್ಥನೆ Now ಮಾಡ್ತೀರಾ. you read Mark 11:24, you will understand. ಈಗ ಮಾರ್ಕ 11ನೇ ಅಧ್ಯಾಯ 24ನೇ ವಚನ ಓದಿದ್ರೆ ಅರ್ಥ ಆಗ್ತದೆ. Therefore I say unto you, what things soever you desire, when you pray, believe that you receive them, and you shall have them. ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ನೀವು That version is good. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುದೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ.
Hallelujah. ಹಾಲೆಲೂಯಾ. Now listen. ಈ ಕಡೆ ಕೇಳಿಸ್ಕೊಳ್ರಿ. One example. ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. You write a check. ಈಗ ನೀವೊಂದು ಚೆಕ್ ಬರೀತೀರಿ. You are buying some property and I sold my land to buy this land. I wrote a check. That fellow gave me a check. ಈಗ ಈ ಒಂದು ಭೂಮಿ ತಗೋಕ್ಕೆ ನಾನು ನನ್ನ ಭೂಮಿ ಮಾರಿದೆ. ಆ ಮನುಷ್ಯ ಏನು ಮಾಡ್ದ ಅಂದರೆ ಒಂದು ಚೆಕ್ ಬರೆದು ಕೊಡ್ತಾ. When he wrote the check, I believed. Yeah, I believed him. I went to register office. I made the registration. ಈಗ ಆತನ ಚೆಕ್ ಬರೆದಾಗ ನಾನು ನಂಬಿದೆ. ಆಮೇಲೆ ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆತನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿದೆ. He didn't give me full cash. He gave only one check. ಆತನ ಏನಲ್ಲಿ ಹಣ ಕೊಟ್ಟಿಲ್ಲ, ಪೈಸಾ ಕೊಟ್ಟಿಲ್ಲ ಅಂದರೆ ಏನು ಮಾಡ್ದೆ, ಒಂದು ಚೆಕ್ ಕೊಟ್ಟ ಅಷ್ಟೇ. Maybe you are also buying something. ಹಾಗೇನೆ ನೀವು ಏನಾದರೂ ಒಂದು Buying ಕೊಂಡ್ಕೊಳ್ತಿರ್ಬೋದು. a property, buying something, you are writing a check. ಈಗ ನೀವೇನೋ ಆಸ್ತಿ ಕೊಂಡ್ಕೋಕತ್ತೀರಿ, ಚೆಕ್ ಬರೀತಾ ಇದ್ದೀರಿ. So when you are writing a check, you tell me you will write for the check which you have money or write for the check where you don't have money. ಈಗ ನಿಮ್ಮ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಯಲ್ಲಿ ಪೈಸಾ ಇದ್ದದ ಅಂತ ಗೊತ್ತಿಟ್ಕೊಂಡು ಚೆಕ್ ಬರೀತೀರೋ ಅಥವಾ ಸುಮ್ಮನೆ ಚೆಕ್ ಬರೀತೀರಿ? ಸುಮ್ಮನೆ ಚೆಕ್ ಬರೆದ್ರೆ ಜೈಲ್ ಹಾಕ್ತಾರೆ. ಈಗ ಪೈಸಾ ಇಲ್ಲ ಸುಮ್ಮನೆ ಚೆಕ್ ಬರೆದ್ರೆ ಜೈಲಿಗೆ ಹಾಕ್ತಾರಲ್ಲ. If you are writing check means you know money is there. I am writing check. ಈಗ ನೀವೊಂದು ಚೆಕ್ ಬರೀತಾ ಇದ್ದೀರಿ ಅಂದರೆ ನಿಮಗೆ ಗೊತ್ತು ನನ್ನ ಖಾತೆಯಲ್ಲಿ ನನ್ನ ಅಕೌಂಟ್ನಲ್ಲಿ ಪೈಸಾ ಇದೆ ಅಂತ. So you give it, you go, that fellow goes and gives, money comes. ಈಗ ನೀವು ಅವ್ರಿಗೆ ಕೊಡ್ತೀರಿ, ಆತ ಹೋಗ್ಬಿಟ್ಟು ಆ ಪೈಸಾ ತಂದು Prayer ಕೊಡ್ತಾರೆ. is something like this. ಪ್ರಾರ್ಥನೆ ಕೂಡ ಹಾಗೇನೆ ಆಗಿದೆ. Prayer time is like writing check. ಪ್ರಾರ್ಥನೆ ಸಮಯ ನಾವು ಚೆಕ್ ಬರೆಯುವಂತ ಸಮಯ ಆಗಿದೆ. Some people tell by faith I wrote brother but money didn't come. ಕೆಲವು ಜನ ಹೇಳ್ತಾರೆ ನಂಬಿಕೆಯಿಂದ ಚೆಕ್ ಬರ್ದೆ ಆದ್ರೆ ಪೈಸಾ ಬಂದಿಲ್ಲ. ದೇವ್ರ ಮೇಲೆ ಭರವಸೆ ಇಟ್ಟಿನ ಬ್ರದರ್, ರೊಕ್ಕನೇ ಇಲ್ಲ, ಚೆಕ್ ಬರೆದಿನಿ, ರೊಕ್ಕ ಬಂದಿಲ್ಲ ನೋಡ್ರಿ, ದೇವ್ರ ಕೈ ಬಿಟ್ಟ ನೋಡ್ರಿ. ದಟ್ ಈಸ್ ಫೂಲಿಶ್ನೆಸ್. ಇಟ್ ಇಸ್ ದೇವ್ರ ಮೇಲೆ ಭರವಸೆ ಇಟ್ಕೊಂಡು ಚೆಕ್ ಬರ್ದು ಬಿಟ್ಟೆ ಆದ್ರೆ ಪೈಸಾ ಏನು ಕೈಯಾಗ ಬರ್ಲಿಲ್ಲ, ಆ ದೇವ್ರು ನೋಡ್ರಿ ನಂಗೆ ಕೈ ಬಿಟ್ನು ಅಂತ ಹೇಳ್ತಾರೆ. ಅದೆಲ್ಲ ಮೂರ್ತನಲ್ಲ. really happened. One man went to jail like this. ಅದೆಲ್ಲ ಕೆಲವು ಜನ ಹಿಂಗಾಗೆ ಆಗ್ತದ. ಒಬ್ಬ ಮನುಷ್ಯ ಜೈಲಿಗೆ ಕೂಡ ಹೋದ. He asked why, means I thought God will provide, I wrote the check. ಆವಾಗ ನಾನು ಕೇಳಿದೆ ಯಾಕೆ ಹಾಗೆ ಮಾಡಿದೆ ಅಂತಂದ್ರೆ ನಾನು ಅನ್ಕೊಂಡೆ ದೇವ್ರು ಕೊಡ್ತಾನೆ ಅಂತ. ನಾನು ಅದಕ್ಕೆ ಹಾಗೆ ಕಣ್ಮುಚ್ಚಿ ಚೆಕ್ ಬರ್ದೆ. In India they give some time. ನೋಡ್ರಿ ಭಾರತ ದೇಶದಲ್ಲಿ ಚೆಕ್ ಏನಾನ ಹಿಂಗೆ ಕೊಟ್ಟಾಗ ಸ್ವಲ್ಪ ಟೈಮ್ ಕೊಡ್ತಾರೆ. Even people are very compassionate here. ಇಲ್ಲಿ ಜನರೆಲ್ಲರೂ ಬಹಳ ಕರುಣೆ ತೋರಿಸುವಂತರ. But in Dubai it's not like that. One check bounces, next day you are in jail. ದುಬೈನಲ್ಲೆಲ್ಲ ಹಂಗೆಲ್ಲ ಆಗಂಗಿಲ್ಲ. ನಾವು ಇವತ್ತು ಚೆಕ್ ಕೊಟ್ರಿ ಅಲ್ಲಿ ನಿಮ್ಮ ಖಾತೆಯಲ್ಲಿ ಪೈಸಾ ಇಲ್ಲ ಅಂತಂದ್ರೆ ಆಯ್ತು ಜೈಲಲ್ಲಿ ಹಾಕ್ಬಿಡ್ತಾರೆ. No, listen. ಈ ಕಡೆ ಕೇಳಿಸ್ಕೊರಿ. You know money is there, you are writing check. ನಿಮಗೆ ಗೊತ್ತು ನಿಮ್ಮ ಖಾತೆಯಲ್ಲಿ ಪೈಸಾ ಇದೆ ಅಂತ, ಅದಕ್ಕೆ ನೀವು ಚೆಕ್ ಬರೀತಾ ಇದ್ದೀರಿ. ಈಗ you are praying. ಈಗ ನೀವು ಪ್ರಾರ್ಥನೆ ಮಾಡ್ತಾ When ಇದ್ದೀರಿ. you pray, you know what is there. ಈಗ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತು. Then you go and say, Father, I thank you, already have. ಅವಾಗ ನೀವು ಪ್ರಾರ್ಥನೆ ಮಾಡಿದಾಗ ಹೇಳ್ತೀರಿ ದೇವರೇ ಸ್ತೋತ್ರ, ಅದು ಆಗಲಿ ಇದೆ. Let me give the two scriptures again. ಆ ಎರಡು ವಾಕ್ಯಗಳನ್ನು ಮತ್ತೆ ನಿಮಗೆ ನಾನು ಕೊಡ್ತೀನಿ. Deuteronomy 8:18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. But thou shalt remember the Lord thy God, for it is he that giveth a power to get wealth, that he may establish his covenant which he sware unto thy fathers, as it is this day. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. ನಿನ್ನ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಈ ಹೊತ್ತು ಇರುವಂತೆ ನಿನ್ನ ಪಿತೃಗಳಿಗೆ ಪ್ರಮಾಣ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವ ಹಾಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ನಿನಗೆ ಕೊಡುವಾತನು ಆತನೇ. Yeah, that version is very good. Say in English, my father gives me the power to get wealth. ನನ್ನ ತಂದೆಯು ನಾವು ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಟ್ಟಿದ್ದಾನೆ. He already has given. You can get wealth now. What wealth means? What? ಆ ಬಲ ದೇವರು ಆಗ್ಲೇ ಕೊಟ್ಟಿದ್ದಾನೆ. ಆಸ್ತಿ ಹೊಂದಿಕೊಳ್ಳುವಂತ ಬಲ ಕೊಟ್ಟಿದ್ದಾನೆ. ಆಸ್ತಿ ಅಂದ್ರೆ ಏನು ಹೇಳಿ? ಆಸ್ತಿ ಅಂದ್ರೆ ಏನು ಹೇಳಿ? ಆಸ್ತಿ ಅಂತ ಸೈಕಲ್, ಹೊಲ, ಮನೆ, ಫೀಲ್ಡ್, ಹೊಲ, ಮನೆ, ರೊಕ್ಕ, ಬಂಗಾರ. ರೊಕ್ಕಕ್ಕೆ ಆಸ್ತಿನಲ್ಲ, ರೊಕ್ಕಗ ಆಸ್ತಿ ಅನ್ನಲ್ಲ. ಪ್ರಾಪರ್ಟಿ ಲೈಕ್ ಫೀಲ್ಡ್, ಹೌಸ್, ಗೋಲ್ಡ್,
Then animals. Okay. Animals means what? Sheep, cow, camels. Okay. See now, is it there now? ಈಗ ಅದು ಹೊಲ ಮನೆ Is it there? ಇದೆಲ್ಲ ಇದೇನಾ? Is it there in your passbook? ಈಗ ನಿಮ್ಮ ಖಾತೆಯಲ್ಲಿ ಇದೇನಾ? Yes or no? ಇದೇನಾ? ಇಲ್ಲ. No, you have to write a check. ಈಗ ನೀವೊಂದು ಚೆಕ್ ಬರೀಬೇಕು. How to write a check? Because all Asti means house is there. So you are asking, Father, I thank you. You have given me a house. ಈಗ ನಿಮ್ಮ ಹತ್ರ ಆಸ್ತಿ ಇದೆ ಅಂತ ಗೊತ್ತಿದ್ದಾಗ ನೀವು ಈಗ ಚೆಕ್ ಬರಿತಾ ಇದ್ದೀರಿ, ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀರಿ, ತಂದೆಯಾದ ದೇವರೇ ಸ್ತೋತ್ರ, ಆಗಲೇ ನೀನು ನನಗ ಆಸ್ತಿ ಕೊಟ್ಟಿದ್ದಿ. Thank you. You have given me the ability to get the wealth. ದೇವರೇ ಸ್ತೋತ್ರ, ನಾನು ಆಸ್ತಿ ಸಂಪತ್ತು ಹೊಂದಿಕೊಳ್ಳುವಂತ ಶಕ್ತಿ ಬಲ ನನಗೆ ಕೊಟ್ಟಿದ್ದಿ. You don't want me to be a poor person. ನೀನು ನಾನು ಬಡವನಾಗಿರೋದು ನಿನಗೆ ಇಷ್ಟ ಇಲ್ಲ. You don't want to be a person without wealth. ಏನು ಆಸ್ತಿ ಇರಲಾರ್ದಂತ ವ್ಯಕ್ತಿ ಇರಕ್ಕೆ ನಿನಗೆ ಇಷ್ಟ ಇಲ್ಲ. You have given me the ability to get wealth. ನೀನು ನಾನು ಆಸ್ತಿ ಮತ್ತು ಸಂಪತ್ತು ಹೊಂದಿಕೊಳ್ಳುವಂತ ಬಲ ಕೊಟ್ಟಿದ್ದಿ. Thank you. I can have my own house. ನನಗೆ ಸ್ವಂತ ಮನೆ ಇರ್ತದೆ, I ಅದಕ್ಕೆ can have ಸ್ತೋತ್ರ. my own fields. ನನಗೆ ಸ್ವಂತ ಒಂದು ಹೊಲ ಇರ್ತದೆ, I can ಸ್ತೋತ್ರ. have my own cattle or sheep, whatever it is. ದನ ಕರಗಳು ಕುರಿಗಳು ನನಗೆ ಇರ್ತವೆ, I can ಅದಕ್ಕಾಗಿ ಸ್ತೋತ್ರ. have gold. ನನ್ನ ಹತ್ರ ಬಂಗಾರ ಇರ್ತದೆ, ಸ್ತೋತ್ರ. So it is there in the passbook. Prayer is like writing a check. Father, I thank you. I have already. I believe I have it. Then you will have it. ಪಾಸ್ಬುಕ್ ಅಂತಂದ್ರೆ ಬೈಬಲಲ್ಲಿ ಎಲ್ಲ ಬರ್ತದ, ಅದಕ್ಕೆ ಅದು ಇದೆ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಚೆಕ್ ಬರಿತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರು ಹೇಳ್ತಾ ಇದ್ದೀನಿ, ದೇವರೇ ಆಗಲೇ ನೀ ಕೊಟ್ಟಿದ್ದಿ, ಅದಕ್ಕೆ ನನ್ನಲ್ಲಿ ಇದೆ ಅಂತ ನಾನು ನಂಬ್ತೀನಿ, ಆವಾಗ ನೀವು ಅದನ್ನು ಹೊಂದಿಕೊಳ್ತೀರಿ. How many of you understand what I'm saying? ನಾನು ಇಲ್ಲಿವರೆಗೆ ಹೇಳಿದ ಅರ್ಥ One ಆಯ್ತಾ? more scripture, 1 Peter 2:24. ಇನ್ನೊಂದು ವಾಕ್ಯ, 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. Who his own self bare our sins in his own body on the tree, that we being dead to sin should live unto righteousness, by whose stripes you were healed. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ವಾಸುಂಡೆಗಳಿಂದ ನಿಮಗೆ ಗುಣವಾಯಿತು. Say, by his stripes I am already healed. ಆತನ ವಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. Is it there in your passbook? ಈಗ ನಿಮ್ಮ ಬೈಬಲ್ ಪಾಸ್ಬುಕ್ನಲ್ಲಿ ಇದೇನಾ? ಬರ್ದದ ಇಲ್ಲ? So what is prayer? ಪ್ರಾರ್ಥನೆ ಅಂದ್ರೆ ಏನು? Prayer is writing a check. ಪ್ರಾರ್ಥನೆ ಅಂದ್ರೆ ಏನು? ಚೆಕ್ ಬರೆಯುವಂತ Healing ರೀತಿ. is deposited. ದೇವರೇ ಬೈಬಲ್ನಲ್ಲಿ ಸ್ವಸ್ಥತೆ ಅಲ್ಲಿ ಡಿಪಾಸಿಟ್ ಆಗಿದೆ. It is there, it is written. ಬೈಬಲ್ನಲ್ಲಿ My ಬರೆಯಲ್ಪಟ್ಟದ. healing is in Christ Jesus. ನನ್ನ ಸ್ವಸ್ಥತೆಯು ಯೇಸು ಕ್ರಿಸ್ತನಲ್ಲಿ I ಇದೆ. am already healed by the stripes of Jesus. ಯೇಸು ಕ್ರಿಸ್ತನ ವಾಸುಂಡೆಗಳಿಂದ ನಾನು So ಗುಣವಾಗಿದ್ದೇನೆ. you pray now, believing you are already healed. ಈಗ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಏನಂದ್ರೆ ಆಗ್ಲೇ ನೀವು ಸ್ವಸ್ಥತೆ ಹೊಂದಿಕೊಂಡಿದ್ದೀರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. Then you will be healed. ನಂಬಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನೀವು ಆ ಸ್ವಸ್ಥತೆ ಹೊಂದ್ಕೊಳ್ತೀರಿ. So believing you already got it is not foolishness. ನೋಡ್ರಿ, ನಿಮ್ಗೆ ಆಗಲೇ ಸ್ವಸ್ಥತೆ ಸಿಕ್ಕದ ಅಂತಂದ್ಬಿಟ್ಟು ನಂಬಿ ಪ್ರಾರ್ಥನೆ ಮಾಡುವಂಥದ್ದು ಅದು ಮೂರ್ಖತನ ಅಲ್ಲ. Hallelujah. ಹಲ್ಲೆಲೂಯಾ. That's why I said ಅದಕ್ಕೆ ನಾ ಹೇಳಿದೆ, when you read the Bible, ನೀವು ಬೈಬಲ್ ಓದುವಾಗ, when you hear the word of God, ಯಾವಾಗ ನೀವು ದೇವರ ವಾಕ್ಯ ಕೇಳಿಸ್ಕೊಳ್ತೀರಿ, faith comes. ನಂಬಿಕೆ ಬರ್ತದೆ. What is faith? ನಂಬಿಕೆ ಅಂದ್ರೆ ಏನು? Faith is the evidence of the things not seen. ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದ ವಿಷಯಗಳ ಮೇಲೆ ಬಗ್ಗೆ ಭರವಸೆದಿಂದ ಇರುವಂತದ್ದಾಗಿದೆ. Now healing you don't see. ಈಗ ನಿಮ್ಗೆ ಸ್ವಸ್ಥತೆ ಆಗ್ಯದ House ಅಂತ you ನೋಡಕ್ಕಾಗಲ್ಲ. don't see your house. ಮನೆ ನೋಡ್ರಿ, ನೋಡಕ್ಕಾಗಲ್ಲ. You don't see those gold. ಅದು ಬಂಗಾರನು You don't ಕಣ್ಣಾರೆ see the ನೋಡಕ್ಕಾಗಲ್ಲ. sheep and cattle. ನೋಡಿ, ದನ ಕುರಿಗಳು ಕಣ್ಣಾರೆ ನೋಡಕ್ಕಾಗಲ್ಲ. But you have a evidence. ಆದ್ರೆ ನಿಮ್ಮಲ್ಲಿ ಒಂದು ರುಜು ಇದೆ ಅಥವಾ ಒಂದು ಖಾತ್ರಿ ಇದೆ, ಬೈಬಲ್. When you read it, you understand it is there. ಇದು ಬೈಬಲ್ ನೀವು ಓದಿದಾಗ ನಿಮ್ಗೆ ಅರ್ಥ ಆಗ್ತದೆ ಏನಂದ್ರೆ Faith comes. ನಿಮ್ಮಲ್ಲಿ ಇದೆ, ಅವಾಗ ನಂಬಿಕೆ When ಬರ್ತದೆ. faith comes, ಯಾವಾಗ ನಂಬಿಕೆ ಬರ್ತದೆ, desire comes. ಅವಾಗ ಆಸೆ ಬರ್ತದೆ. Because you know it is mine.
ಯಾಕಂದ್ರೆ I'm going to have it. ನಿಮಗೆ ಚೆನ್ನಾಗಿ ಗೊತ್ತದ ಏನಂದ್ರೆ ಅದು ನಂದು ಇದು ನನಗಾಗಿದೆ, ಇದನ್ನ ನಾನು ಹೊಂದಿಕೊಳ್ಬಹುದು. And you take the desire and pray. ಅದು ನಿಮ್ಮದು ಏನಾಗಿದೆಯಲ್ಲ ಅದ್ರ ಕುರಿತಾಗಿ ಇರುವಂತ ಆಸೆ ತಗೊಂಡು ನೀವು ಪ್ರಾರ್ಥನೆ ಮಾಡ್ತೀರಾ. Hallelujah. Some people say, ನನಗೆ ಏನು ಆಸೆ ಇಲ್ಲ brother. God save you. If somebody says like that, you know. ಕೆಲವು ಜನ ಹೇಳಿದ್ರೆ ನನಗೆ ಏನು ಆಸೆನೇ ಇಲ್ಲ ಅಂತ ಹೇಳಿದ್ರೆ, Because God is the God who gives desire. ಆದ್ರೆ ಬೈಬಲ್ ಹೇಳ್ತದೆ ಏನಂದ್ರೆ ದೇವರು ಆಸೆ ಕೊಡುವಾತನಾಗಿದ್ದಾನೆ. Yes or no? ಆಸೆಯೇ ಬೇಡ ದೇವ್ರನ್ನ ದೇವ್ರು ಏನ್ ಮಾಡ್ಬೇಕು? ಈಗ ನನಗೇನು ಆಸೆನೇ ಬೇಡ ದೇವ್ರೆ, ಏನು ಆಸೆನೇ ಇಲ್ಲ ದೇವ್ರೆ ಅಂದ್ರೆ ದೇವ್ರು ಏನ್ ಮಾಡ್ಬೇಕು? One who gives the desire, we are telling don't want. ದೇವರು ಆಸೆ ಹಾಕ್ತಾನಂತ ಬೈಬಲ್ ಹೇಳ್ತದೆ. ಆ ಆಸೆ ಹಾಕುವಂತ ಕೊಡುವಂತ ದೇವರಿಗೆ ಏನು ಆಸೆ ಬೇಡ ದೇವ್ರೆ ಅಂದ್ರೆ. I appreciate your big heart when you say ಬೇರೆನೇ ಆಸೆ ಇಲ್ಲ ದೇವ್ರೆ. It's a very good it is. ನಾವು ಹಾಟ್ ಆಡ್ತೀವಲ್ಲ ಬೇರೇನು ಆಸೆ ಇಲ್ಲ ಅಂತ. I like that song so much, no? But God gives desire. ಆದ್ರೆ ಬೈಬಲ್ ಹೇಳ್ತದೆ ದೇವರು ಆಸೆಗಳನ್ನು ಕೊಡ್ತಾನೆ. Say God gives desire. ದೇವರು ಆಸೆಗಳನ್ನು ಕೊಡ್ತಾನೆ. He gives desire for wealth. ಆಸ್ತಿಗಾಗಿ ಆಸೆಗಳನ್ನು ಕೊಡ್ತಾನೆ. He gives desire for health. ಆ ಸ್ವಸ್ಥತೆಗಾಗಿ ಆಸೆ ಕೊಡ್ತಾನೆ. ನಂಬಿದ್ರೆ ನಂಬದ. ಈಗ ಇನ್ನೊಂದ್ಸಲ ನಾನೇ ಒಂದು ಹಾಡು ಹಾಡ್ತೀನಿಪ್ಪ, ಬೇರೇನು ಆಸೆ ಇಲ್ಲ ದೇವ್ರನ್ನ ಏನು ಮಾಡ್ತೀನಿ? ಈಗ ನಾ ಹಾಡ್ತೀನಿ ಬೇರೇನು ಆಸೆ ಇಲ್ಲ ದೇವ್ರೆ ಅಂದ್ರೆ ಏನಂತೀರಿ ನೀವು? ಅನ್ಯ ಭಾಷೆ ಹಾಡ್ಬಿಡ್ಬೇಕು. ಏನು ಗೊತ್ತಿಲ್ಲನ ಬೆಸ್ಟ್. ಸಮ್ಟೈಮ್ಸ್ ಐ ಗೋ ಟು ಸಮ್ ಪ್ಲೇಸಸ್, ಡೋಂಟ್ ನೋ ವಾಟ್ ಟು ಡು. ವೆನ್ ದಿ ಸಿಂಗ್ ಐ ಡೋಂಟ್ ವಾಂಟ್ ಟು ಸಿಂಗ್ ದ ಸಾಂಗ್. ಬೆಸ್ಟ್ ಇಸ್ ಸಿಂಗ್ ಇನ್ ಟಂಗ್ಸ್. ಈ ಕೆಲವೊಂದು ಪ್ರೇಯರ್ನಲ್ಲಿ ಅವ್ರು ಹಾಡ್ತಿರ್ತಾರೆ, ಅದು ಹಾಡಕ್ಕೆ ನನಗೆ ಇಷ್ಟ ಇರಂಗಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಅನ್ಯ ಭಾಷೆಯಲ್ಲಿ ಹಾಡು They are good people. ಅವ್ರು ಒಳ್ಳೆ ಜನರು. They don't know they are singing. ಅದು ಅವ್ರಿಗೆ ಇದು ವಾಕ್ಯ ಗೊತ್ತಿಲ್ಲ, ಅದಕ್ಕೆ ಅವ್ರು ಆ ಥರ ಹಾಡ್ತಾ ಇದ್ದಾರೆ. Best is to sing because see I am telling you, I sang that song so many times. ಈಗ ನಾ ಹೇಳ್ತೀನಿ ನಾನೇ ಎಷ್ಟೋ ಸತಿ ಆ ಹಾಡು ಹಾಡಿದ್ದೀನಿ. My favorite song it is. ಅದು ನನ್ನ ಫೇವ್ರೇಟ್ ಹಾಡು ಹಾಕಿ. At least 1,000 times I sang it. 1000 ಸತಿ ನಾ ಹಾಡು. But now I realized. ಈಗ ನನಗೆ ಗೊತ್ತಾಯ್ತು. No. I need God also. I need the desires which God gives also. ನನಗೆ ದೇವರು ಕೂಡ ಬೇಕು ಮತ್ತು ದೇವರು ನನ್ನಲ್ಲಿ ಹಾಕುವಂತ ಆಸೆಗಳನ್ನು ನನಗೆ ಬೇಕು. Hallelujah. Amen. It looks spiritual, no? Very spiritual. ಏನಿಲ್ಲ, you know. I heard one person preaching recently, we should not have desire for car, bike and all those things. Only for anointing we should have a desire. ಭಾಳ ಆತ್ಮಿಕರ ಅಂತ ಅನ್ಸ್ಕೊಳ್ತದ ದೇವ್ರೆ ನನಗೇನು ಆಸೆನೇ ಇಲ್ಲ ಅಂತ ಅಂದ್ಬಿಟ್ಟು. ಕೆಲವು ಜನ ನಾನು ಪ್ರೀಚ್ ಮಾಡೋದು ಕೇಳಿಸ್ಕೊಂಡೇನಂತಂದರೆ ದೇವರೇ ಆಸೆನೇ ಇಲ್ಲ. ಆದರೆ ಆಸೆನೇ ಇಲ್ಲ ನನಗೆ, ಕಾರು ಬೈಕ್ ಅದೆಲ್ಲ ಬೇಕಂತ ಆಸೆನೇ ಇಲ್ಲ, ಬರೀ ಅಭಿಷೇಕ ಬೇಕಂತ ಆಸೆ ಪಡಬೇಕು. You should desire only for anointing. ನೀವು ಬರೀ ಅಭಿಷೇಕಕ್ಕಾಗಿ ಆಸೆ ಪಡಬೇಕು. Bible says it. ಆದರೆ ಬೈಬಲ್ ಆ ಥರ ಹೇಳ್ತದೆ. Hallelujah. Hallelujah. Rather Bible says ulta it is. First of all, it says more than anything else, you should prosper, you should be in a good health as the soul prospers. ಆದರೆ ಬೈಬಲ್ ಹೇಳ್ತದೆ ನೀವು ನಿಮ್ಮ ಪ್ರಾಣದಲ್ಲಿ ಅಭಿವೃದ್ಧಿ ಹೊಂದುವ ಹಾಗೆ ನೀವು ಅಭಿವೃದ್ಧಿ ಹೊಂದಿ ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತದೆ. ಹೆಚ್ಚಾಗಿ First you should have what? Health. ಮೊಟ್ಟ ಮೊದಲನೇದಾಗಿ ನಿಮ್ಗೆ ಏನಿರಬೇಕು? ಸ್ವಸ್ಥತೆ. You should have wealth. ಆಮೇಲೆ ಆರೋಗ್ಯ ಇರಬೇಕು ಮತ್ತು ಅಲ್ಲಿ ಆಸ್ತಿ ಇರಬೇಕು. Health and wealth is there, then anointing is useful. ಆರೋಗ್ಯ ಮತ್ತು ಆಸ್ತಿ ಇದ್ರೆ ಅವಾಗ ಅಭಿಷೇಕ ಕೆಲಸಕ್ಕೆ ಬರ್ತದಲ್ಲ. You can go anywhere. ನೀವು ಅವಾಗ ದೀರ್ಘಾಯುಷ್ಯ ಜೀವಿಸ್ತೀರಾ ಮತ್ತು ಎಲ್ಲಿ ಬೇಕಲ್ಲಿ ಹೋಗ್ಬೋದಲ್ಲ. Health and wealth don't want only anointing. What will do with anointing? ಬರೀ ನಮಗೆ ಆಸ್ತಿ ಮತ್ತು ಆರೋಗ್ಯ ಬೇಡ, ಬರೀ ಅಭಿಷೇಕ ಬೇಕು ಅಂದ್ರೆ ಅಭಿಷೇಕ ತಗೊಂಡು ಏನ್ ಮಾಡ್ತೀರ? We need everything. ನಮ್ಗೆ ಎಲ್ಲ ಬೇಕು. God puts the desire. ದೇವರು ತನ್ನ ಆಸೆಯನ್ನು ನಮ್ಮಲ್ಲಿ ಹಾಕ್ತಾನೆ. Stand up. I want you to just lift up a hand and thank God. ನಮ್ಮ ಕೈಗಳಿಂದ ಕರ್ತನಿಗೆ I ಸ್ತೋತ್ರ pray ಮಾಡಿ. every time when you read Bible, faith comes. ನಾನು ಪ್ರಾರ್ಥಿಸ್ತೇನೆ, ನೀವು ಯಾವಾಗ ಬೈಬಲ್ ಓದ್ತಿರೋ ಆವಾಗ ಒಂದು ನಂಬಿಕೆ ಬರ್ತದೆ. Faith comes. ನಂಬಿಕೆ ಬರ್ತದೆ. Faith comes by hearing the word of God. ದೇವರ ವಾಕ್ಯ ಕೇಳೋದ್ರಿಂದ ಮತ್ತೆ ಕೇಳೋದ್ರಿಂದ ನಂಬಿಕೆ ಬರ್ತದೆ. Faith is the evidence of things which is not seen. ಕಣ್ಣಿಗೆ ಕಾಣದಂತ ವಿಷಯಗಳ ಕುರಿತಾಗಿ ಭರವಸೆದಿಂದ ಇರುವಂತದೇ All ನಂಬಿಕೆ ಆಗಿದೆ. that you needed for your spiritual life, your natural life, you get the evidence. ನಿಮ್ಮ ಒಂದು ಭೂಲೋಕದ ವಿಷಯಕ್ಕಾಗಿಯೂ ಮತ್ತು ಆತ್ಮಿಕ ವಿಷಯಕ್ಕಾಗಿಯೂ ಏನೆಲ್ಲ ನಿಮಗೆ ಬೇಕಾಗಿದೆಯೋ ಅದರ ಕುರಿತಾಗಿ ವಾಗ್ದಾನಗಳಿದ್ದಾವೆ. You receive it.
ಅದನ್ನು ಹೊಂದಿಕೊಳ್ಳು. It becomes desire in your heart. ಅದನ್ನು ಹೊಂದಿಕೊಂಡಾಗ ಅದೇ ನಿಮ್ಮಲ್ಲಿ ಆಸೆ And ಆಗ್ತದೆ. that desire is your prayer. ಅದೇ ಆಸೆನೆ ನಿಮ್ಮ ಪ್ರಾರ್ಥನೆ Believe ಆಗ್ತದೆ. you have it, you will have it. ಆ ಒಂದು ಪ್ರಾರ್ಥನೆ ನೀವು ಆಸೆ ನೀವು ಹೊಂದಿಕೊಂಡಿದ್ದೀರಿ ಅಂತ ನೀವು ಪ್ರಾರ್ಥನೆ ಮಾಡಿದಾಗ ಅದನ್ನು ನೀವು ಹೊಂದಿಕೊಳ್ತೀರಿ. Father, we pray in the name of Jesus. ತಂದೆ, ನಾವು ಪ್ರಾರ್ಥಿಸ್ತೇವೆ ಯೇಸುವಿನ ಹೆಸರಿನಲ್ಲಿ. Open our eyes of understanding. ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. Thank you. All that is needed for us already you have given us, O God. ದೇವರೇ, ನಿನಗೆ ಸ್ತೋತ್ರ. ನಮ್ಗೆ ಏನೆಲ್ಲ ಬೇಕಾಗಿದೆಯೋ ಆಗಲೇ ನೀನು ಕೊಟ್ಟಿದ್ದೀಯ. Thank you for exceeding great precious promises. ಅಮೂಲ್ಯವಾದ ಉತ್ಕೃಷ್ಟವಾಗಿರುವ ವಾಗ್ದಾನಗಳಿಗೋಸ್ಕರ ಸ್ತೋತ್ರ. We thank you. Everything is written. ನಿನಗೆ ಸ್ತೋತ್ರ ಅಪ್ಪ. ಎಲ್ಲವೂ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. All the blessings are written for us. ಎಲ್ಲ ಆಶೀರ್ವಾದಗಳು ನಿನ್ನ ವಾಕ್ಯದಲ್ಲಿ ನಮಗೋಸ್ಕರ ಬರೆಯಲ್ಪಟ್ಟಿವೆ. Open our eyes of understanding to use faith so that all our prayers will be answered. ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. ಇದರಿಂದಾಗಿ ನಾವು ಪ್ರಾರ್ಥಿಸುವಂತೆ ಮತ್ತು ಎಲ್ಲ ನಮ್ಮ ಪ್ರಾರ್ಥನೆಗೆ ನಾವು ಉತ್ತರ ಹೊಂದಿಕೊಳ್ಳುವಂತೆ. In Jesus' name we pray. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್.